ಎಲ್ರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ಟೀಚರ್ ರಿಜಿಸ್ಟ್ರೇಷನನ್ನು SATS ಅಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವತ್ತು ಟೀಚರ್ ಅಟೆಂಡೆನ್ಸನ್ನು ಹೇಗೆ ಅಪ್ಡೇಟ್ ಮಾಡಬೇಕು SATS ಅಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ TM ಲರ್ನಿಂಗ್ ಸೆಂಟರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಸಿಗುತ್ತೆ. ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು SATS ಅಲ್ಲಿ ಟೀಚರ್ ಅಟೆಂಡೆನ್ಸನ್ನು ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲು ನೀವು ಏನು ಮಾಡಬೇಕಾಗುತ್ತೆ, SATS ಲಾಗಿನ್ಗೆ ಹೋಗಿ SATS ನಿಮ್ಮ ಸ್ಕೂಲ್ ಲಾಗಿನನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಈ ಸ್ಕೂಲ್ ಲಾಗಿನನ್ನು ಓಪನ್ ಮಾಡಿ ಮೈನ್ ಪೇಜಲ್ಲಿ ನಿಮಗೆ ಈ ರೀತಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ಬೋರ್ಡ್, ಸ್ಕೂಲ್ ಮ್ಯಾನೇಜ್ಮೆಂಟ್, ಟೀಚರ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಇರುತ್ತೆ. ಆ ಥರ್ಡ್ ಆಪ್ಷನ್ ಟೀಚರ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಟೀಚರ್ ಅಟೆಂಡೆನ್ಸಲ್ಲಿ ಕ್ಲಿಕ್ ಮಾಡಬೇಕು. ನಾವು ಈ ರೀತಿಯಾಗಿ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಿರೋವಂಥ ಒಂದು ಎಲ್ಲ ಟೀಚರ್ಸ್ ನೇಮ್ಸು ಮತ್ತು ಟೀಚರಿನ ID-ಯನ್ನು ನಾವಿಲ್ಲಿ ನೋಡ್ಬೋದು. ಅಪ್ ಟು 10 ಮೆಂಬರ್ಸ್ ಇದ್ದಾರೆ ಇಲ್ಲಿ. ಸೊ ಎಲ್ಲ ಟೀಚರ್ಸ್ ನೇಮ್ಸ್ ಕೂಡ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಯಾವತ್ತು ನಾವು ಅಟೆಂಡೆನ್ಸನ್ನು ಹಾಕ್ತಾ ಇದ್ದೀವಿ ಆ ಡೇಟನ್ನು ಅದು ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ 7/11/2018 ಇದನ್ನು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟೆಂಡೆನ್ಸ್ ಏನಿದ್ರು ಅವತ್ತಿನ ದಿನ ಮಾತ್ರ ತಗೊಳುತ್ತದು. ಬೇರೆ ಯಾವುದೇ ಹಿಂದೆ ಅಥವಾ ನೆಕ್ಸ್ಟ್ ಡೇಗೆ ಅಥವಾ ನೆನ್ನೆಗೆ ಹಾಕೋಕ್ಕೆ ಆಗಲ್ಲ. ಇಲ್ಲಿ ಈ ಕಡೆ ಆ್ಯಕ್ಷನ್ ಅನ್ನೋದರಲ್ಲಿ ನಾವು ಒಂದೊಂದೇ ಟೀಚರನ್ನು ನೇಮ್ ಈ ಥರ ಸೆಲೆಕ್ಷನ್ ಮಾಡಿಬಿಟ್ಟು ಎಲ್ಲರದನ್ನು ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತಕ್ಕಂಥ ಒಂದು ಬಟನ್ ಇದೆ. ಈ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಸೊ ಈಗ ಈ ಬಟನನ್ನು ನಾವು ಪ್ರೆಸ್ ಮಾಡಿದರೆ ಆಮೇಲೆ ಬರುತ್ತದು ಏನಂತ, ಟೀಚರ್ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಸೊ ಅಲ್ಲಿಗೆ ಟೀಚರ್ ಅಟೆಂಡೆನ್ಸ್ ಇವತ್ತಿನ ಒಂದು ಅಟೆಂಡೆನ್ಸನ್ನು ನಾವು SATS ಅಲ್ಲಿ ಹಾಕಿದ್ದೀವಿ ಅಂತ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಟು ಆಲ್.